ಮನೀಶ್ ಪಾಂಡೆ ಫಿಟ್ನೆಸ್ ಅಂತ ಅಂದ್ರೆ ಏನು, ಆ ಕ್ಯಾಚ್ ಹಿಡಿತಾರಲ್ಲ ದಂಗಾಗ ಹೋಗ್ಬಿಡ್ತಾರೆ. ಬೈ ಫಾರ್ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಕರ್ನಾಟಕ ಹ್ಯಾಸ್ ಎವರ್ ಪ್ರೊಡ್ಯೂಸ್. ಗ್ರೇಟ್ ಪರ್ಸನಾಲಿಟೀಸ್ ನ ನಾವು ಕನ್ನಡದವ್ರು ಎಸ್ಪೆಷಲಿ ಹೈಪ್ ಮಾಡೋದ್ ಕಲಿಬೇಕು. ಇದೇ ನಾನು ಮನೀಶ್ ಪಾಂಡೆ ಏನಾದ್ರು ತಮಿಳ್ನಾಡಲ್ಲಿ ಇದ್ದಿದ್ರೆ ಸ್ಟ್ಯಾಚು ಕಟ್ಸ್ಬಿಟ್ಟಿರೋ. ಒಂಥರ ನೀವು ಬಿಲ್ಡಿಂಗ್ ಕಟ್ತಾ ಇರ್ತಾರೆ ದೊಡ್ಡದು, ಅದಕ್ಕೆ ಒಂಥರ ಬೆದರು ಬೊಂಬೆ ಕಟ್ಟಿರ್ತಾರಲ್ಲ ಆ ತರ ಧೋನಿ ಆಡ್ತಾರೆ ಅಂತ ಹೇಳಿ ಟೂರ್ನಮೆಂಟ್ ಮುಗಿಸ್ದಂಗಿತ್ತು. ಬಟ್ ಆಸ್ ಅ ಕೋಚ್ ನೀವು 27 crores ಕೊಟ್ಟು ಪಂತ್ ಆಟನ ಹೇಗೆ ಜಸ್ಟಿಫೈ? ಗ್ರೇಟ್ ರೆಡ್ ಬಾಲ್ ಕ್ರಿಕೆಟರ್, ಸುಮಾರಾದಂತ ವೈಟ್ ಬಾಲ್ ಕ್ರಿಕೆಟರ್. ಇಲ್ಲ ಬುಮ್ರಾ ವಿಕೆಟ್ ಇತ್ತಿಲ್ಲ, ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ವರ್ಲ್ಡ್ ಕ್ಲಾಸ್ ಬೌಲರ್ ನೋ ಡೌಟ್, ಬಟ್ ಅಂದ್ರೂ ಮನುಷ್ಯನೇನ. ವೆಂಕಿ ಅವರ ಹಿಂಗೆ ಇರ್ತಾರೆ. ಧೋನಿ ಅವ್ರು ಬೌಲಿಂಗ್ ಕೋಚ್ ಇದ್ರು CSK ಗೆ. ಸೊ ಹಿಂಗಿರ್ತಾರೆ ಸರ್ ಧೋನಿ, ಏನ್ ಮಾಡ್ತಾರೆ. ಯಾಕಂದ್ರೆ ನಾವು ಅವಾಗ ಕರ್ನಾಟಕ ಟೀಮ್ಸ್ ನ ಎಲ್ಲ ಕೋಚ್ ಮಾಡ್ತಾ ಇದ್ದೆ. ನೀವು ಒಂದು IPL ಸೀಸನ್ ಯಾವ್ದಾದ್ರು ಹೇಳಿ, ಬರೀ ಯಂಗ್ಸ್ಟರ್ಸ್ ಇಂದ ಗೆದ್ದಿರೋರು. ಒಂದೇ ಫಸ್ಟ್ IPL ಅಷ್ಟೇ. 3 time ಚಾಂಪಿಯನ್ಸ್ KKR, ವೆಂಕಟೇಶ್ ಅಯ್ಯರ್ನ ನಮಗ್ ಬಿಟ್ಕೊಟ್ರು. ಅಜಿಂಕ್ಯ ರಹಾನೆನ ಆಕ್ಷನ್ ಅವರೇ ರಿಲೀಸ್ ಮಾಡಿ ಮತ್ತೆ ತಗೊಂಡ್ರು. IPL ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ರಿಲೀಸ್ ಮಾಡಿದ್ರು. ಅ ಲಾಟ್ ಆಫ್ ಮಿಸ್ಟೇಕ್ಸ್. ಆಕ್ಷನ್ ಡೈನಮಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಯಾರ ಹೆಸರು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ನೀವು ಯಾರಿಗೋ ಜಾಸ್ತಿ ಸ್ಪೆಂಡ್ ಮಾಡ್ಬಿಟ್ರೆ ಇನ್ನೊಬ್ರು ಬೇಕಾಗಿರೋರು ಸಿಗಲ್ಲ. ಕೆಲವು ಸಲ 260 ಏನೋ ಆಲ್ ಔಟ್ ಆಗಿದ್ರು ಮಂಗಳೂರು ಝೋನ್. ಸೊ ಈ ಹುಡುಗ ಬ್ರಿಲಿಯಂಟ್ ಆಗಿ ಆಡಿದ್ರು. ಎಷ್ಟು ರನ್ ನೋಡಿದ್ರೆ ಅಂದ್ರೆ 210 205.